ಅಕ್ಕಿ ಶಾವಿಗೆ ಪಾಕಿಟ್ ತಂದಿದ್ದೆ ನೋಡಿ. ಅಕ್ಕಿ ಶಾವಿಗೆದು ಪಾಕಿಟಲ್ಲಿ ಮಾಡ್ತಾಯಿದ್ದೀನಿ. ಸಣ್ಣ ಕಿತ್ತು ನೋಡಿ, ತುಂಬ ಚೆನ್ನಾಗಾಗಿತ್ತು. ಅರ್ಧ ಬೌಲ್ ನೀರು ಇಟ್ಬಿಟ್ಟು ಕಲ್ಲುಪ್ಪು ಹಾಕಿ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಅದು ನೀರು ಕುದಿಯೋವಾಗ ಈ ಶಾವಿಗೆ ಹಾಕ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಒಂದು 3-4 ನಿಮಿಷ ಬೇಯಿಸ್ಬೇಕು ಐ ಫ್ಲೇಮಲ್ಲೇ. ಬೇಯಿಸ್ಬಿಟ್ಟು ಆಮೇಲೆ ಸ್ಟವ್ ಆರಿಸಿ ತಟ್ಟೆ ಮುಚ್ಚಿ ಇನ್ನೊಂದು 3-4 ನಿಮಿಷ ಬಿಡಬೇಕು. ಆವಾಗ ಕರೆಕ್ಟಾಗಿರುತ್ತೆ. 3-4 ನಿಮಿಷ. 3 ನಿಮಿಷಕ್ಕೊಂದ್ಸರಿ ತೆಗೆದು ಮುಟ್ಟು ನೋಡಿ. ಗಟ್ಟಿ ಇದೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬಿಡಿ. ಇವಾಗ ನೋಡಿ, ಇದು ಹಿಂಗಾದರೆ ಕರೆಕ್ಟಾಗಿರುತ್ತೆ. ಹಂಗಂದರೆ ಪೀಸ್ ಆಗಬೇಕು. ಅದಕ್ಕೊಂದು 2 ಲೋಟ ತಣ್ಣೀರು ಹಾಕಿ ಹಿಂಗೆ ಕಲಿಸ್ಬಿಟ್ಟು ಆ ನೀರೆಲ್ಲ ಬಗ್ಗಿಸ್ಬಿಟ್ರೆ ಸಾಕು. ಒಂದೇ ಟೈಮೇ ಸಾಕು. ಬಗ್ಗಿಸ್ಬಿಟ್ರೆ ರೆಡಿ, ಉದುರುದ್ರಾಗುತ್ತೆ. ಬಾಣಲಿ ಇಟ್ಬಿಟ್ಟು ಎಣ್ಣೆ, ಸಾಸಿವೆ, ಹಿಂಗು ಹಾಕ್ಕೋಬೇಕು. ಈಗ ಕಡಲೆಬೇಳೆ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ ಹಾಕಿ ಇದು ಫ್ರೈ ಆದಮೇಲೆ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ, ಒಂದು ಕ್ಯಾಪ್ಸಿಕಮ್ ಒಂದು ಕಟ್ ಮಾಡಿಟ್ಟಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ. ನಾನು ಹಸಿಮೆಣಸಿನ್ಕಾಯಿ ಕಟ್ ಮಾಡಬೇಕು, ಕಟ್ ಮಾಡಿ ಹಾಕ್ತೀನಿ. ಇವಾಗ 2 ಕಡ್ಡಿ ಕರಿಬೇವು ಹಾಕ್ಬಿಟ್ಟು, ಈ ಕರಿಬೇವು ಈ ಟೈಮಲ್ಲಿ ಹಾಕಿದರೆ ಫ್ರೈ ಆಗುತ್ತಲ್ಲ, ಶಾವಿಗೆ ಜೊತೆ ತಿಂದರೆ ಅದ್ರ ಘಮ ಕೂಡ ಸಿಗುತ್ತೆ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಳ್ಳಿ. ಈ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಅರಿಶಿನ ಹಾಕ್ಕೋಬೇಕು. ನಿಂಬೆ ಹುಳಿ ಲಾಸ್ಟಿಗೆ ಹಾಕ್ಕೋಬೇಕು ನೋಡಿ. ಶಾವಿಗೆ ಎಲ್ಲ ಕಲಸಾದ್ಮೇಲೆ ಹಾಕ್ಕೊಂಡ್ರೆ ಸಖತ್ ಟೇಸ್ಟ್ ಇರುತ್ತೆ. ನೀವು ಶಾವಿಗೆ ಬೇಯಿಸೋದ್ರಲ್ಲೇ ಇದೆ. ಶಾವಿಗೆ ಅಲ್ಲೇ ನಿಂತ್ಕೊಂಡು ಬೇಯಿಸ್ಕೋಬೇಕು ನೋಡಿ. ಒಂದೊಂದು ಸರ್ತಿ ಹಿಟ್ಟಿಟ್ಟಾಗ್ಬಿಡುತ್ತೆ. ಇವಾಗ ಒಗ್ಗರಣೆ ಆಗಿದೆ. ಇದು ನೋಡಿ ಎಷ್ಟು ಉದ್ರುದ್ರಾಗಿದೆಯೋ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶಾವಿಗೆ ಹಾಕ್ಬಿಟ್ಟು ಈ ಥರ ಎರಡು ಎತ್ತಿ ಕಲಸಿ, ಇಲ್ಲಾಂದರೆ ಕೈಯಲ್ಲೂ ಕಲಿಸ್ಬೋದು ನೋಡಿ. ಏನು ಉದ್ರುದ್ರ ಅನಿಸ್ತಾ ಅಲ್ವಾ. ನಾವು ಮನೆಯಲ್ಲಿ ಒತ್ತು ಶಾವಿಗೆ ಮಾಡ್ತೀವಲ್ವ, ಸೇಮ್ ಅದೇ ಥರ ಇತ್ತು. ಯಾಕೆಂದರೆ ಇದು ತುಂಬ ಸಣ್ಣ ಇತ್ತು, ಅದಕ್ಕೋಸ್ಕರ. ಎಲ್ಲ ಇದು ಕಲಿಸ್ಬಿಟ್ಟು ಈಗ ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಇಟ್ಕೊಳ್ಳಿ. ಮತ್ತು ಇದಕ್ಕೆ ಬೇಕಾದರೆ ಪುಟಾಣಿ 2 ಸ್ಪೂನು ಮಿಕ್ಸಿಗೆ ಹಾಕಿನೂ ಹಾಕ್ಬೋದು. ನಾನೇನು ಹಾಕಿಲ್ಲ. ಹಾಕಿದರೆ ಅದು ಫುಲ್ ರುಚಿ ಕೊಡುತ್ತೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಳೆ ಎಲೆ ಇದ್ದರೆ ತಟ್ಟೆಗೆ ಹಾಕ್ಕೊಂಡು ತಿನ್ನಿ. ಬಾಳೆ ಎಲೆ ಘಮ ಗೊತ್ತಲ್ವಾ, ಏನು ಟೇಸ್ಟ್ ಇರುತ್ತೆ ಅಂತ. ನನಗಂತೂ ಮನೇಲಿ ಮಾಡ್ದಂಗೆ ಅನಿಸ್ತದೋ. ಯಾರಿಗಾದ್ರೂ ಬೇಕಾದ್ರೆ ಕೇಳಿ ಯಾವ ಕಂಪ್ನಿ ಅಂತ ಹೇಳ್ತೀನಿ ನೋಡಿ. ಆ ಮೆಣಸಿನ್ಕಾಯಿ ಏನು ಬಿಸಾಕೋದು ಬೇಡ. ಇವು ಸಪ್ಪೆ ಇರುತ್ತಲ್ವ, ಈ ಒಗ್ಗರಣೆ ಜೊತೆ ಈ ಶಾವಿಗೆ ಜೊತೆ ಒಂದು ಅರ್ಧ ಮೆಣಸಿನ್ಕಾಯಿ ಎತ್ಕೊಂಡು ತಿಂದರೆ ಏನು ಚೆನ್ನಾಗಿರುತ್ತೆ ಅಂತೀರ. ಸಖತ್ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ. ಒತ್ತು ಶಾವಿಗೆ ತಿನ್ನಬೇಕು ಅನಿಸ್ದಾಗ ಮಾಡ್ಕೋಬೋದು ಆರಾಮಾಗಿ. ನಾನು ಯಾವಾಗೋ ಒಂದು ಸರಿ ಮಾಡಿ ಕೆಟ್ಟೋಗಿತ್ತು, ಅದಕ್ಕೋಸ್ಕರ ಮಾಡೇ ಇರಲಿಲ್ಲ. ಇವತ್ತು ಮಾಡಿದೆ ನೋಡಿ.